ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ಚಾಲಕನಿಗೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ನೆಲಮಂಗಲದ ಟೋಲ್ನಲ್ಲಿ ಒಂದು ಘಟನೆ ನಡೆದಿದ್ದು ಆಂಬ್ಯುಲೆನ್ಸ್ ಅತ್ಯಂತ ವೇಗವಾಗಿ ಹೋಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಚಾಲಕನನ್ನ ಅಲ್ಲಿ ಅಡ್ಡಗಟ್ಟಿ ಹಲ್ಲೆಯನ್ನ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಅನ್ನು ಅಡ್ಡಗಟ್ಟಿದ್ದಾರೆ, ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕಾರಿನಲ್ಲಿ ಬರ್ತಾ ಇದ್ದ 4 ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಜಾನ್ ಅನ್ನುವಾತನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದ್ದು ಕುಡಿದ ನಶೆಯಲ್ಲಿ ಚಾಲಕನಿಗೆ ಇವರು ಥಳಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಆಂಬ್ಯುಲೆನ್ಸ್ನಲ್ಲಿ 5 ತಿಂಗಳ ಹಸುಗೂಸು ಕೂಡ ಇತ್ತು. ತುರ್ತು ಚಿಕಿತ್ಸೆಗೆ ಅಂತ ವಾಣಿವಿಲಾಸ ಆಸ್ಪತ್ರೆಗೆ ಮಗುವನ್ನ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. ನೆಲಮಂಗಲ ಟೋಲ್ ಬಳಿ ನಿನ್ನೆ ನಡೆದಿರುವಂತಹ ಘಟನೆ, ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರೋದು. ಆಂಬ್ಯುಲೆನ್ಸ್ ಅನ್ನ ಅತಿ ವೇಗವಾಗಿ ಓಡಿಸ್ತಿದೆಯಾ ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ದಾರೆ. ಕಾರಲ್ಲಿದ್ದಂತಹ 4 5-6 ಕಿಲೋಮೀಟರ್ ಚೇಸ್ ಮಾಡಿ ಟೋಲ್ ಬಳಿ ಆಂಬ್ಯುಲೆನ್ಸ್ ನಿಂತಾಗ ಚಾಲಕನಿಗೆ ಹಲ್ಲೆ ಮಾಡಿದ್ದಾರೆ. ತುಮಕೂರಿನ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಗೆ ಖಾಸಗಿ ಆಂಬ್ಯುಲೆನ್ಸ್ ಬರ್ತಾ ಇತ್ತು. 5 ತಿಂಗಳ ಮಗುವಿಗೆ ತುರ್ತು ಚಿಕಿತ್ಸೆಯ ಅಗತ್ಯ ಇತ್ತು. ಈ ಹಿನ್ನೆಲೆಯಲ್ಲಿ ತುರ್ತು ಚಿಕಿತ್ಸೆಗೆ ಆಕ್ಸಿಜನ್ ಮೂಲಕ ಆಂಬ್ಯುಲೆನ್ಸ್ನಲ್ಲಿ ಮಗುವನ್ನು ಕರೆತರಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ತುಂಬಾ ವೇಗವಾಗಿ ಹೋಗ್ತಾ ಇದೆ ಆಂಬ್ಯುಲೆನ್ಸ್ ಅಂತ ಹೇಳಿ ಚಾಲಕನನ್ನ ಕೆಳಗಿಳಿಸಿ ಅಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಆಂಬ್ಯುಲೆನ್ಸ್ ಅನ್ನ ಅನಂತರ ಕಳುಹಿಸಿಕೊಟ್ಟಂತಹ ಘಟನೆ ಕೂಡ ನಡೆದಿದೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಆಂಬ್ಯುಲೆನ್ಸ್ ಅನ್ನು ಅಡ್ಡಗಟ್ಟಿ ಹಲ್ಲೆ ಮಾಡಿದರೆ ತುಂಬಾ ವೇಗವಾಗಿ ಓಡಿಸ್ತಾ ಇದೆ ಅಂತ ಹೇಳಿ ಅಲ್ಲಿ ಇಬ್ಬರು ಹಲ್ಲೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಅಲ್ಲಿ 5 ತಿಂಗಳ ಪುಟ್ಟ ಮಗು ಇತ್ತು. ವಾಣಿವಿಲಾಸ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರಿಗೆ ಪಾಪ ಕರ್ಕೊಂಡು ಹೋಗ್ತಾ ಇದೆ. ಪಾಪ ಸೀರಿಯಸ್ ಇತ್ತು. ಹೋಗೋ ಸಮಯದಲ್ಲಿ ಸ್ವಲ್ಪ ನಡು ಓಲ್ಡರ್ ಮಾಡ್ಕೊಂಡು ಈಗ ಒಂದು ಬಂದು ಹೇಳಿ ಬಂದು ಅಡ್ಡ ಹಾಕಿ ನನ್ನ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದಾರೆ. ಇವತ್ತಾಗಿ ನನ್ನ ಈ ಥರ ಅನ್ಯಾಯ ಇನ್ನು ಬೇರೆ ಯಾರೋ ಚಾಲಕರಾಗಲಿ ಮಾಲೀಕರಾಗಲಿ ಯಾರಿಗೂ ಈ ಥರ ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳ್ಕೊಡ್ತೀನಿ. ಸ್ಕೂಲಿಂದ ಬೆಂಗಳೂರಿಗೆ ಪಾಪ ಕರ್ಕೊಂಡು ಹೋಗ್ತಾ ಇದೆ. ಪಾಪ ಸೀರಿಯಸ್ ಇತ್ತು. ಹೋಗೋ ಸಮಯದಲ್ಲಿ ಸ್ವಲ್ಪ ನಡು ಓಲ್ಡರ್ ಮಾಡ್ಕೊಂಡು ಈಗ ಒಂದು ಬಂದು ಹೇಳಿ ಬಂದು ಅಡ್ಡ ಹಾಕಿ ನನ್ನ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದಾರೆ. ಇವತ್ತಾಗಿ ನನ್ನ ಈ ಥರ ಅನ್ಯಾಯ ಇನ್ನು ಬೇರೆ ಯಾರೋ ಚಾಲಕರಾಗಲಿ ಮಾಲೀಕರಾಗಲಿ ಯಾರಿಗೂ ಈ ಥರ ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳ್ಕೊಡ್ತೀನಿ. ಸೊ ಆಂಬ್ಯುಲೆನ್ಸ್ 5 ತಿಂಗಳ ಪುಟ್ಟ ಹಸುಗೂಸು ಇತ್ತು. ಅದನ್ನು ತುಮಕೂರಿನಿಂದ ವಾಣಿವಿಲಾಸ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಬಹಳ ವೇಗವಾಗಿ ಆಂಬ್ಯುಲೆನ್ಸ್ ಚಾಲಕ ಓಡಿಸ್ತಾ ಇದ್ದಾನೆ ಅಂತ ಹೇಳಿ ಕಾರಲ್ಲಿದ್ದಂತಹ 4 ಕಾರನ್ನ ಅಂದರೆ ಆಂಬ್ಯುಲೆನ್ಸ್ ಅನ್ನ ಚೇಸ್ ಮಾಡಿ ಆತನನ್ನ ಅಡ್ಡಗಟ್ಟಿ ಅದರಲ್ಲಿ ಆಂಬ್ಯುಲೆನ್ಸ್ ಇದ್ದಂತಹ ಚಾಲಕನನ್ನು ಕೆಳಗಿಳಿಸಿ ಹಲ್ಲೆಯನ್ನ ಕೂಡ ಮಾಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಇದ್ದಂತಹ ಆ ಮಗುವಿನ ತಾಯಿ ಕೂಡ ಅಲ್ಲಿ ಕಿರ್ಚ್ತಾ ಇರೋ ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದು. ಆ ಸೌಂಡ್ ಕೂಡ ಕೇಳಿಸ್ತಾ ಇದೆ, ಮಗು ಇದೆ ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳಿ. ಆದ್ರೆ ಇವರು ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಕುಡಿದಿದ್ದಾರೆ ಅನ್ನುವಂತಹ ಈಗಾಗಲೇ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಏನು ಆಗಿದೆ, ಕುಡಿದ ನಶೆಯಲ್ಲಿ ಚಾಲಕನಿಗೆ ಇವರು ಥಳಿಸಿದ್ದಾರಾ, ಇದರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇದೆ. ಆ ಒಂದು ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಯಾವುದೇ ವಾಹನ ಇದ್ರೂ ಆಂಬ್ಯುಲೆನ್ಸ್ ಬರುವಂತಹ ಸಂದರ್ಭದಲ್ಲಿ ಸೈಡ್ ಕೊಡಬೇಕು, ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದಿದೆ. ಆದರೆ ಇಲ್ಲಿ ಏನಾಗಿದೆ, ಇವರು ಇಲ್ಲಿ ಥಳಿಸೋದಕ್ಕೆ ಮುಖ್ಯವಾದ ಕಾರಣ ಏನು? ಅಥವಾ ಏನಾದರೂ ಕುಡಿದ ನಶೆಯಲ್ಲಿ ಈ ರೀತಿಯಾಗಿ ಮಾಡಿದಾರಾ, ಅಥವಾ ಮಗುವಿಗೆ ಏನಾದರೂ ಆಗಬಹುದು ಅನ್ನುವಂತಹ ಒಂದೇನಾದರೂ ಆಲೋಚನೆ ಈ ರೀತಿಯಾಗಿ ಆಗಿದೆಯಾ? ನಿಜವಾಗ್ಲೂ ಆಗಿದ್ದೇನು? ಲಲಿತಾ ಜೈನ್, ಪ್ರಮುಖವಾಗಿ ಇದು ಕುಡಿದ ಮತ್ತಲ್ಲಿ ರೀತಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತೇಳಿ ಅದು ಆಂಬ್ಯುಲೆನ್ಸ್ ಚಾಲಕ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದು ನೆಲಮಂಗಲ ಟೋಲ್ ಬಳಿ ಸಂಜೆ ಘಟನೆ ನಡೆದಿರುವಂತದ್ದು. ಆದ್ರೆ ಮಗು ಒಂದು ವೇಳೆ ಅಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ಅವರು ಆ ದಾರಿ ಮಧ್ಯದಲ್ಲಿ ಅಲ್ಲಿ ಅಡ್ಡ ಹಾಕಿ ಅವರು
ಸ್ವಲ್ಪ ನಿಧಾನವಾಗಿ ಹೋಗು ಅಂತೇಳಿ ಅಟ್ಲೀಸ್ಟ್ ಅವರು ಒಂದು ಸೂಚನೆಯನ್ನ ಕೊಡ್ಬೋದಾಯ್ತು. ಆದ್ರೆ ಏಕಾಏಕಿ ಬಂದು ಅಲ್ಲಿ ಟೋಲ್ ಬಳಿ ಏನು ಆಂಬುಲೆನ್ಸ್ ನಿಲ್ತಾ ಇದ್ದಂತೆ ಅವರ ಮೇಲೆ ಏಕಾಏಕಿ ಹಲ್ಲೆ ಮಾಡುವಂತ ದೃಶ್ಯ ಕೂಡ ನೀವು ಮಾಡಿರುವಂತದ್ದು. ಮತ್ತೆ ಅದಕ್ಕೆ ಅಲ್ಲಿ ಆಂಬುಲೆನ್ಸ್ ಇರುವಂತಹ ಮಹಿಳೆಯರು ಕೂಡ ಅದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಮತ್ತೆ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರು ಸಹ ಅವ್ರ ಮೇಲೆ ಹಲ್ಲೆಯನ್ನ ಮಾಡುವಂತದ್ದು. ಆ ಬಳಿಕ ಪೊಲೀಸರು ಬಂದು ಅಲ್ಲಿ ಅವರನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ನಿನ್ನೆ ಸಂಜೆ ಏನು ಒಂದು ತುಮಕೂರಿನ ಖಾಸಗಿ ಆಸ್ಪತ್ರೆಯಿಂದ ವಾಣಿ ವಿಲಾಸ್ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗಾಗಿ 5 ವರ್ಷದ ಮಗುವನ್ನ ಕರ್ಕೊಂಡು ಬರಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸಹಜವಾಗಿ ಆಂಬುಲೆನ್ಸ್ ವೇಗವಾಗಿ ಬರ್ತಾ ಇತ್ತು. ಅದು ಒಂದು ಓಮಿನಿ ವ್ಯಾನ್ ಅಂದ್ರೆ ಆಂಬುಲೆನ್ಸ್ ಇರುವಂತದ್ದು. ಈ ಸಂದರ್ಭದಲ್ಲಿ ಸುಮಾರು 5 ಕಿಲೋಮೀಟರ್ ವರೆಗೂ ಕೂಡ ಚೇಂಜ್ ಮಾಡ್ಕೊಂಡ್ ಬಂದಿದ್ದಾರೆ. ಚೇಂಜ್ ಮಾಡ್ಕೊಂಡ್ ಬಂದು ಆ ಟೋಲ್ ಬಳಿ ಅಲ್ಲಿ ನಿಧಾನ ಆಗ್ತಾ ಇದ್ದಂತೆ ಅಲ್ಲಿ ಸ್ಟಾಪ್ ಕೊಡ್ತಾ ಇದ್ದಂತೆ ಏಕಾಏಕಿ ಕಾರಲ್ಲಿದ್ದಂತ 4-5 ಮಂದಿ ಯುವಕರು ಅವರ ಮೇಲೆ ಬಂದು ಏಕಾಏಕಿ ಹಲ್ಲೆಯನ್ನ ಮಾಡಿರುವಂತದ್ದು. ಈ ಬಗ್ಗೆ ಎಲ್ಲ ಅಲ್ಲಿನ ಅಂದ್ರೆ ಅವ್ರ ಚಿಕಿತ್ಸೆ ಅಗತ್ಯ ಹಿನ್ನೆಲೆಯಲ್ಲಿ ನಾವು ಅತಿವೇಗವಾಗಿ ನಾನು ಬರ್ತಾ ಇದ್ದೆ ಅಂತ ಹೇಳಿ ಮತ್ತೆ ಸಹಜವಾಗಿ ಎಲ್ಲಾ ಕಡೆ ಆಂಬುಲೆನ್ಸ್ ಮೂವ್ಮೆಂಟ್ ಆಗ್ತಾ ಇದ್ದಂತ ಎಲ್ಲ ವೆಹಿಕಲ್ಸ್ ಅವ್ರಿಗೆ ದಾರಿ ಮಾಡ್ಕೊಡ್ತಾರೆ. ಮತ್ತೆ ಅವ್ರಿಗೆ ಹೋಗೋಕೆ ಎಲ್ಲ ಫ್ರೀ ಮಾಡ್ಕೊಡುವಂತದ್ದು ಮತ್ತೆ ಅವ್ರಿಗೆ ಹೆಲ್ಪ್ ಮಾಡುವಂತದ್ದು. ಆದ್ರೆ ಇಲ್ಲೇ ಆಗಿರುವಂತದ್ದು ಚಾಲಕನ ಮೇಲೆ ಏಕಾಏಕಿ ಬಂದು ಹಲ್ಲೆಯನ್ನ ಮಾಡಿದ್ದಾರೆ. ಅವಾಚ್ಯ ಶಬ್ದವನ್ನ ನಿಂದನೆ ಮಾಡಿರುವಂತದ್ದು. ಪೊಲೀಸರು ಬಂದು ಅವರನ್ನ ತಳ್ಳಿದ್ರು ಸಹ ಬಂದು ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಈಗ ಸದ್ಯ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಘಟನೆಗೆ ಏನ್ ಕಾರಣ ಮತ್ತೆ ಯಾಕೆ ಅವರು ಬಂದು ಹಲ್ಲೆಯನ್ನ ಮಾಡಿದ್ರು, ಇವರೇನಾದ್ರೂ ಮದ್ಯ ಸೇವನೆ ಮಾಡಿ ಬಂದು ಅಲ್ಲೇನಾದ್ರೂ ಹಲ್ಲೆ ಮಾಡಿರೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.